ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಸುಮಿತ್ರಬಾಯಿ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ಮತ್ತೊಮ್ಮೆ ಮಗದೊಮ್ಮೆ ಬನ್ನಿ ಫ್ರೆಂಡ್ಸ್. ಇವತ್ತಿನ ಸ್ಪೆಷಲ್ ರೆಸಿಪಿ ನಮ್ಮ ಅತ್ತೆಯವ್ರು ಏನು ಮಾಡ್ತಾಯಿದ್ದಾರೆ ಅಂತ ಕೇಳೋಣ. ಎಲ್ಲ ಕರ್ನಾಟಕ ಜನತೆಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನೋಡಿ ಫ್ರೆಂಡ್ಸ್, ಸಖತ್ತಾಗಿರೋಂಥ ಸ್ವೀಟು ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸತಿ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ನೋಡಿ ಇಲ್ಲಿ ಕ್ರಿಸ್ಪಿ ಯಾವ ಥರ ಬಂದಿದೆ ಅಂತ ನೋಡಿ. ಇಲ್ಲಿ ಚೆನ್ನಾಗಿ ಒಳಗಡೆ ಎಲ್ಲ ಲೇಯರ್ ಥರ ತುಂಬ ಚೆನ್ನಾಗಿ ಬಂದಿದೆ. ಸಖತ್ತಾಗಿದೆ ಫ್ರೆಂಡ್ಸ್. ಕಾಜಾ ಒಂದು ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇವತ್ತು ನಾವು ಸಖತ್ತಾಗಿರೋಂಥ ಕಾಜು ಮಾಡೋದನ್ನ ಯಾವ ರೀತಿ ಅಂತ ಹೇಳ್ಕೊಡ್ತಾ ಇದ್ದೀವಿ. ನಾವು ಕಲಿಯೋಣ ಫ್ರೆಂಡ್ಸ್. ನಮಗೂ ಹೇಳ್ಕೊಡ್ತೀರತ್ತೆ? ಬನ್ನಿ ಅಮ್ಮ, ಹೇಳ್ಕೊಡೋಣ. ಈ ಕಾಜು ಸಖತ್ತಾಗಿರೋದು, ಹೊಸ ವರ್ಷಕ್ಕೆ ಸಖತ್ತಾಗಿರೋಂಥ ಸ್ವೀಟ್ ಮಾಡ್ತಾ ಇದ್ದಾರೆ ಅಲ್ವಾತೆ? ಹ್ಞೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀವಿ. ಮೈದಾ ಹಿಟ್ಟು ಎಷ್ಟು ಕಪ್ ಅತ್ತೆ? ಒಂದು 3 ಕಪ್ ಮೈದಾ ಹಿಟ್ಟು. 3 ಕಪ್ಪು ಮೈದಾ ಹಿಟ್ಟು ಫ್ರೆಂಡ್ಸ್. ನೋಡಿ ಇಲ್ಲಿ ಒಂದು ಅರ್ಧ ಮುಕ್ಕಾಲು ಕೆ ಜಿ ಎಷ್ಟು ಮಾಡ್ತಾ ಇದ್ದೀವಿ. ಈ ಮೆಜರ್ಮೆಂಟ್ ಕಪ್ಪಿಂದ 3 ಕಪ್ಪು ಮೈದಾ ಹಿಟ್ಟು, 3 ಕಪ್ಪು ಸಕ್ಕರೆ. ತುಂಬಾ ಸುಲಭವಾಗಿ ಮಾಡ್ಬೋದು ಫ್ರೆಂಡ್ಸ್. ಮನೇಲಿ ಮಾಡಿದ್ರಂತೂ ಒಂದು ಡಬ್ಬಿ ಪೂರ್ತಿ ಎಷ್ಟು ಒಂದು 15ರಿಂದ 20 ದಿನ ಇಟ್ಕೊಂಡು ತಿನ್ಬೋದು. ನೋಡಿ ಫ್ರೆಂಡ್ಸ್, 3 ಕಪ್ಪು ಮೈದಾ ಹಿಟ್ಟಿಗೆ ತುಪ್ಪ ಹಾಕ್ತಾ ಇದ್ದೀವಿ. ನಾವು ಗಟ್ಟಿ ಕಾಸಲಾರ್ದು ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪನ ಕಾಸಬಾರ್ದು, ಹಾಗೆ ಹಾಕಬೇಕು ತುಪ್ಪನ. ನೋಡಿ ಫ್ರೆಂಡ್ಸ್, ಈಗ 2ರಿಂದ 3 ಸ್ಪೂನ್ ಅಷ್ಟು ತುಪ್ಪ. ನೋಡಿ ಚೆನ್ನಾಗಿ ತುಪ್ಪ ಮೈದಾ ಹಿಟ್ಟು, ಆಮೇಲೆ ಒಂದು ಸ್ವಲ್ಪ ಉಪ್ಪು. ಸ್ವೀಟ್ ಅಂದರೆ ಚಿಟಿಕೆ ಅಷ್ಟು ಉಪ್ಪು. ಸ್ವೀಟ್ ಅಂದರೆ ಒಂಚೂರು ಉಪ್ಪಿರಲಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಹಾಕ್ತಾರೆ. ಅದನ್ನು ಆಪ್ಷನಲ್ಲಿ ಬೇಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ನೋಡಿ ಫ್ರೆಂಡ್ಸ್, ಒಂದು ಸ್ವಲ್ಪ ಸೋಡಾ, ಅಡುಗೆ ಸೋಡಾ ಹಾಕ್ತಾ ಇದ್ದೀವಿ. ಸ್ವಲ್ಪ ಹಾಕಿದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಅಡುಗೆ ಸೋಡಾ ಹಾಕಿದ್ರೆ ಅವು ಪೂರಿ ಥರ ಚೆನ್ನಾಗಿ ಉಪ್ಕೊಳ್ಳುತ್ತೆ, ಚೆನ್ನಾಗಿ ಬರುತ್ತೆ ಅಂತೇಳ್ಬಿಟ್ಟು ಒಂದು ಚಿಟಿಕೆ ಅಷ್ಟು ಇದನ್ನು ಸೋಡಾ ಹಾಕಿದ್ದೀವಿ. ಈಗ ಉಪ್ಪು, ಸೋಡಾ, ಆಮೇಲೆ ನೋಡಿ ಫ್ರೆಂಡ್ಸ್, ಈಗ ತುಪ್ಪ, ಹಿಟ್ಟು, ಉಪ್ಪು, ಒಂದು ಸ್ವಲ್ಪ ಸೋಡಾ ಪುಡಿನ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಈ ಥರ ಉಂಡೆ ಕಟ್ಟಿದ್ರೆ ನೋಡಿ ಹಿಟ್ಟು ಈ ಥರ ಉಂಡೆ ಕಟ್ಟಿದ್ರೆ ಉಂಡೆ ಥರ ಬರಬೇಕು. ಅವಾಗ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ. ಇವಾಗ ಒಂದು ಸ್ವಲ್ಪ ನೀರು ಹಾಕಿ ನೋಡಿ, ಸ್ವಲ್ಪ ನೀರು ಹಾಕಿ ಕಲಿಸ್ಬೇಕು. ತುಂಬ ತೆಳುವಾಗಿ ಮಾಡಬಾರ್ದು, ಚಪಾತಿ ಹಿಟ್ಟಿನ ಹದಕ್ಕಿರ್ಬೇಕು ಅಲ್ವಾತೆ? ಚಪಾತಿ ಹಿಟ್ಟು ಅದಕ್ಕೆ ಇರಬೇಕು. ಸ್ವಲ್ಪ ನೀರು ಹಾಕಿ ನೋಡ್ಬಿಟ್ಟು ಕಲಸಿ. ತುಂಬ ಹಿಟ್ಟು ಗಟ್ಟಿನೂ ಆಗಬಾರ್ದು, ತುಂಬ ತೆಳುವು ಆಗಬಾರ್ದು. ಮೈದಾ ಅಲ್ವಾ, ಸಾಫ್ಟಾಗಿ ಚೆನ್ನಾಗಿ ಕಲಿಸ್ಬೇಕು. ನೋಡಿ ಇಲ್ಲಿ ಸ್ವಲ್ಪ ನೀರಾಗಿ ಕಲಿಸ್ತಾ ಇದ್ದಾರೆ ಇವಾಗ ಫ್ರೆಂಡ್ಸ್. ಈಗ ಹಿಟ್ಟನ್ನ ಕಲಸಿಟ್ಟಿದ್ದಾರೆ. ರೆಡಿ ಅಲ್ವಾತೆ ಹಿಟ್ಟಿದು? ರೆಡಿ ಅಮ್ಮ, ಸ್ವಲ್ಪ ನೆನಿಬೇಕು. ನೋಡಿ ಫ್ರೆಂಡ್ಸ್, ಹಿಟ್ಟು ಯಾವ ಥರ ಸಾಫ್ಟಾಗಿ ನಾದಿದ್ದಾರೆ ಅಂತ ಹೇಳ್ಬಿಟ್ಟು. ಇದಕ್ಕೆ ಇವಾಗ ಫ್ರೆಂಡ್ಸ್, ಇದಕ್ಕೆ ಈಗ ಒಂದು ಸ್ವಲ್ಪ ತುಪ್ಪ ಮೇಲೆ ಹಾಕಿ ಅದನ್ನು ಇವಾಗ ಮುಚ್ಚಿ ಇಟ್ಬಿಡ್ಬೇಕು ಒಂದು 10 ನಿಮಿಷ. ಫ್ರೆಂಡ್ಸ್, ಈಗ ಹಿಟ್ಟನ್ನು ಕಲಸಿಟ್ಟಿದ್ದೀವಿ. ಇವಾಗ ಸಕ್ಕರೆ ಪಾಕ ಇಡ್ತಾ ಇದ್ದೀವಿ. ಈ ಸಕ್ಕರೆ ಎಷ್ಟೊತ್ತೆ? ಒಂದು 2.5 ಕಪ್ ಆಗ್ತಾ ಇದೆ ಅಮ್ಮ. ನೋಡಿ ಫ್ರೆಂಡ್ಸ್, ಯಾವ ಕಪ್ಪಿಂದ ಹಿಟ್ಟು ತೊಗೊಂಡಿರ್ತೀವಲ್ವ ಅದೇ ಕಪ್ಪಿಂದ ಎರಡು ಸ್ವಲ್ಪ ಸಿಹಿ ಜಾಸ್ತಿ ಬೇಕು ಅನ್ನೋರು 2.25 ಅಷ್ಟು ಸಕ್ಕರೆನ ಹಾಕಬೇಕು. ಸಿಹಿ ಮೀಡಿಯಮ್ ತಿನ್ನೋರಿಗೆ 1-2 ಕಪ್ ಆದರೆ ಸಾಕು. ಜಾಸ್ತಿ ಸಿಹಿ ಬೇಕನ್ನೋರು ಅರ್ಧ ಕಪ್ಪನ್ನು ಜಾಸ್ತಿ ಹಾಕ್ಕೊಳ್ಳಿ, ಸ್ವೀಟ್ ಜಾಸ್ತಿ ಆಗಿರುತ್ತೆ. ಇದನ್ನ ಈಗ ಸಕ್ಕರೆ ಪಾಕಕ್ಕೆ ಇಡ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಒಂದು ಅರ್ಧ ಕಪ್ಪಷ್ಟು ನೀರು ಪಾಕಕ್ಕೆ. ಫ್ರೆಂಡ್ಸ್, ಈಗ ಯಾವ ಕಪ್ಪಿಂದ ಸಕ್ಕರೆ ಹಾಕಿರ್ತೀವಲ್ವ ಅದೇ ಕಪ್ಪಿಂದ 1 ಕಪ್ಪಷ್ಟು ನೀರು ಹಾಕ್ತಾ ಇದೀವಿ ಪಾಕಕ್ಕೆ. ನೋಡಿ, ಪಾಕಕ್ಕೆ 1 ಕಪ್ಪಷ್ಟು ನೀರು. ಇದನ್ನು ಗ್ಯಾಸ್ ಮೇಲೆ ಇಡೋದು, ಪಾಕ ರೆಡಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈಗ ಪಾಕ ಮಾಡೋದಕ್ಕೆ ಇಟ್ಟಿದ್ದೀವಿ. ಇದನ್ನು ತುಂಬ ಜಾಸ್ತಿ ಇಡಬಾರ್ದು, ಲೋ ಫ್ಲೇಮಲ್ಲಿ ಇಟ್ಟು ಪಾಕ ಮಾಡಬೇಕು. ಫ್ರೆಂಡ್ಸ್, ಈಗ ಪಾಕ ನಿಧಾನವಾಗಿ ಕುದೀತಾ ಇದೆ. ಅಷ್ಟರಲ್ಲಿ ನಾವೀಗ ಇಲ್ಲಿ ಎಣ್ಣೆ ಕಾಸೋದಕ್ಕೆ ಇಟ್ಟಿದ್ದೀವಿ. ಈಗ ಕಾಜು ಮಾಡಿ ಕೊರಿಯೋದು ಒಂದೇ ಬಾಕಿ. ಏನೂ ಜಾಸ್ತಿ ಟೈಮ್ ಹಿಡಿಯಲ್ಲ, ಒಂದು 1/4 ಗಂಟೆಯಲ್ಲಿ ಮಾಡಿ ಮುಗಿಸ್ಬಿಡ್ಬೋದು. ಈಸಿಯಾಗಿ ಮಾಡ್ಬೋದು. ಸಖತ್ತಾಗಿರೋಂಥ ಟೇಸ್ಟಿಯಾಗಿರೋಂಥ ಕಾಜಾ. ನೋಡಿ ಫ್ರೆಂಡ್ಸ್, ಈಗ ಹಿಟ್ಟು ನೆಂದಿದೆ. ನೋಡಿ ಫ್ರೆಂಡ್ಸ್, ಹಿಟ್ಟನ್ನು ಚೆನ್ನಾಗಿ ನಾದಬೇಕು. ನಾದ್ಬಿಟ್ಟು ಅದನ್ನು ಚೆನ್ನಾಗಿ ಗುಂಡೆ ಥರ ಮಾಡಿಟ್ಕೊತಿದ್ರೆ ನೋಡಿ ಈ ಥರ ಸಾಫ್ಟಾಗಿ ಯಾವ ಥರ ಇದೆ. ಚೆನ್ನಾಗಿ ನಾದಿದಷ್ಟು ಕಾಜಾ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಚಪಾತಿ ಉಳ್ಳೆ ಮಾಡ್ತೀವಲ್ವ ಆ ಥರ
ಉಳ್ಳೆಗಳನ್ನ ಮಾಡಿಟ್ಕೋಬೇಕು. ಇಲ್ಲಿ ಒಂದು 3 ಉಳ್ಳೆನ ಮಾಡಿಟ್ಕೊಂಡಿದ್ದೀವಿ. ಈ ಥರ ಸ್ವಲ್ಪ ಹಿಟ್ಟನ್ನು ಹಾಕಿ ಅದನ್ನು ಈ ಥರ ಚಪಾತಿ ಥರ ಲಟ್ಟಿಸ್ಕೋಬೇಕು. ಜಾಸ್ತಿ ದಪ್ಪನೂ ಇರಬಾರ್ದು, ಜಾಸ್ತಿ ಇಲ್ಲಿ ಮತ್ತೆ ಒಣ ಹಿಟ್ಟು ಹಾಕಿ ಈ ಥರ ಲಟ್ಟಿಸ್ಕೋಬೇಕು. ತುಂಬ ಜಾಸ್ತಿ ದಪ್ಪನೂ ಇರಬಾರ್ದು, ಜಾಸ್ತಿ ತೆಳ್ಳಗೂ ಇರಬಾರ್ದು, ಮೀಡಿಯಮಲ್ಲಿ ಉದ್ದಬೇಕು ಚಪಾತಿ ಥರ. ಫ್ರೆಂಡ್ಸ್ ಈ ಥರ ಚಪಾತಿ ಥರ ಮಾಡಿಟ್ಕೋಬೇಕು. ಇಲ್ಲಿ ನೋಡಿ, ಇಷ್ಟು ತೆಳ್ಳಗಿದ್ರೆ ಸಾಕು, ತೀರ ತೆಳ್ಳಗೆ ಬೇಡ, ತೀರ ದಪ್ಪನೂ ಬೇಡ, ಇಷ್ಟು ಇದರಲ್ಲಿ ಮಾಡಿ ಇಟ್ಕೋಬೇಕು. ಈಗ ಅದೇ ಥರ ಇನ್ನೊಂದು ಮಾಡ್ತಾಯಿದ್ದಾರೆ ಫ್ರೆಂಡ್ಸ್. ಈಗ 3 ಚಪಾತಿ ರೆಡಿಯಾಗಿದೆ. ಇವಾಗ ಕಾಜು ಯಾವ ರೀತಿ ರೆಡಿಯಾಗುತ್ತೆ ಅಂತ ಹೇಳ್ಕೊಡ್ತಾರೆ. ಫಸ್ಟ್ ಏನು ಮಾಡ್ತಾಯಿದ್ರತ್ತೆ? ತುಪ್ಪ ಹಚ್ಕೊಳ್ಳೋಣ. ಹಾಂ ನೋಡಿ ಫ್ರೆಂಡ್ಸ್, ತುಪ್ಪನ ಹಾಕಿ ಚೆನ್ನಾಗಿ ಚಪಾತಿ ತುಂಬ ಸ್ಪ್ರೆಡ್ ಮಾಡಬೇಕು. ನಾವು ತುಪ್ಪನ ಸವರಿದ್ವಿ. ತುಪ್ಪನ ಕೈ ಹಾಂ ಹಿಟ್ಟು ಹಾಕೋಣ. ಮೈದಾ ಹಿಟ್ಟಾತೆ? ಮೈದಾ ಹಿಟ್ಟು ಉದುರ್ಸೋಣ. ಹಾಂ ನೋಡಿ ಫ್ರೆಂಡ್ಸ್, ಈಗ ತುಪ್ಪ ಸವರಿದ್ವಲ್ವ, ಅದ್ರ ಮೇಲೆ ಒಂಚೂರು ಮೈದಾ ಹಿಟ್ಟು ಹಾಕಿದ್ದಾರೆ. ಇನ್ನೊಂದು ಚಪಾತಿ ಹಾಕೋಣ. ಹಾಂ, ಈಗ ಇನ್ನೊಂದು ಚಪಾತಿ ಮಾಡಿಟ್ಟಿರ್ತೀವಲ್ವ, ಅದನ್ನು ಈಗ ಅದ್ರ ಮೇಲೆ ಹಾಕ್ತಾಯಿದ್ದಾರೆ. ನೀಟಾಗಿ ಹಾಕಬೇಕು. ನೋಡಿಲ್ಲ, ಅದನ್ನು ಈಗ ಮತ್ತೆ ಅದ್ರ ಮೇಲೆ ತುಪ್ಪ ಹಾಕ್ತಾಯಿದ್ದಾರೆ. ನೋಡಿ, ತುಪ್ಪನ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು. ನಾವು ಕೈಯಿಂದನೇ ಸ್ಪ್ರೆಡ್ ಮಾಡಿದ್ದೀವಿ ಫ್ರೆಂಡ್ಸ್. ನೋಡಿರಿ, ಕೈಯಿಂದ ಮಾಡಿದರೆ ನೀಟಾಗಿ ಬರುತ್ತೆ ಅಂತೇಳ್ಬಿಟ್ಟು ನೋಡಿ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡಬೇಕು. ಎಲ್ಲ ತುದಿಲಿ ಹೋಗ್ಬೇಕು, ಆವಾಗ ಲೇಯರ್ ಚೆನ್ನಾಗಿ ಬರುತ್ತೆ. ಹಾಂ, ತುಪ್ಪ ಹಾಕಿ ಮತ್ತೆ ಈಗ ಹಿಟ್ಟು ಹಾಕಿದ್ದಾರೆ. ಮೈದಾ ಹಿಟ್ಟು, ಒಣ ಹಿಟ್ಟು, ಗೋಧಿ ಹಿಟ್ಟಿಂದ ಮಾಡಿದ್ರೂ ಬರುತ್ತೆ. ಹಾಂ ನೋಡಿ ಫ್ರೆಂಡ್ಸ್, ಇದು ಕಾಜುನ ಗೋಧಿ ಹಿಟ್ಟಲ್ಲೂ ಮಾಡ್ಬೋದು. ಈ ಥರ ಮಾಡಿದರೆ ಸೇಮ್ ಬೇಕ್ರಿ ಸ್ಟೈಲ್ ಅಲ್ವತ್ತೆ? ಬೇಕ್ರಿ. ಹಾಂ ನೋಡಿ, ಈಗ 3 ಚಪಾತಿನೂ, ಜಾಸ್ತಿ ಚಪಾತಿ ಬೇಕು ಅನ್ನೋರು ಜಾಸ್ತಿ ಚಪಾತಿನೂ ಹಾಕೋಬೋದು ಅಲ್ವತ್ತೆ? 5 ಚಪಾತಿ ಹಾಕೋಬೋದು. ಹಾಂ, ಜಾಸ್ತಿ ಲೇಯರ್ಸ್ ಬರ್ತವೆ. ನಾವು ಈಗ 3 ಚಪಾತಿಯಿಂದ ಮಾಡಿದ್ದೀವಿ ನೋಡಿ ಫ್ರೆಂಡ್ಸ್. ಈಸಿಯಾಗಿ ಸಿಂಪಲ್ಲಾಗಿ ಒಂದು 10ರಿಂದ 15 ನಿಮಿಷದಲ್ಲೇ ಮಾಡಿಬಿಡ್ಬೋದು ನೋಡಿ. ಈಗ ಎಲ್ಲ ರೆಡಿಯಾಗಿದೆ. ಮೇಲ್ಗಡೆ ಚಪಾತಿಗೂ ತುಪ್ಪ ಹಚ್ಚಿ ಹಿಟ್ಟನ್ನು ಹಾಕಿದ್ದಾರೆ ನೋಡಿ. ಇಲ್ಲಿ ಅದನ್ನು ನೀಟಾಗಿ ರೋಲ್ ಮಾಡಬೇಕು. ಯಾವ ಒಂದು ಚಪಾತಿನೂ ಬಿಡಬಾರ್ದು, ಎಡ್ಜನ್ನ ನೀಟಾಗಿ ಕವರ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್. ಈ ಥರ ನಿಧಾನವಾಗಿ ಈ ಥರ ರೋಲ್ ಮಾಡಬೇಕು. ಮತ್ತೆ ಎಲ್ಲೂ ಸುಕ್ಕ ಆಗದೆ ಇರೋ ಥರ ನಿಧಾನವಾಗಿ ಈ ಥರ ರೋಲ್ ಮಾಡ್ಕೊಳ್ಳಿ ನೋಡಿ. ಇಲ್ಲಿ ಈ ಥರ ರೋಲ್ ಮಾಡಿ ನೀಟಾಗಿ ಅದನ್ನು ಸ್ಟಫಿಂಗ್ ಒಳಗಡೆ ಎಲ್ಲ ನೀಟಾಗಿ ಕೂತ್ಕೊಳ್ಳೋ ಥರ ಮಾಡಿದ್ರೆ ನೋಡಿ ಫ್ರೆಂಡ್ಸ್. ಈ ಥರ ರೋಲ್ ಆಗಿರೋದನ್ನ ಈಗ ಕಟ್ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಈ ಥರ ಕಟ್ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಎಲ್ಲ ಕಟ್ ಮಾಡಿದರೆ ಇಲ್ಲಿ ಒಳಗಡೆ ನೋಡಿ ಲೇಯರ್ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡಿ. ಇಲ್ಲಿ ಈ ಥರ ಬರಬೇಕು ನೋಡಿ. ಆಲ್ಮೋಸ್ಟ್ ಎಲ್ಲ ಉಂಡೆನೂ ಅದೇ ಥರ ಕಟ್ ಮಾಡಿಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಅದನ್ನ ಈಗ ಉಳ್ಳೆ ಮಾಡಿಟ್ಟಿರ್ತಾರಲ್ವ ನೋಡಿ ಫ್ರೆಂಡ್ಸ್. ಈಗ ಉಳ್ಳೆ ಮಾಡಿಟ್ಟಿರ್ತಾರಲ್ವ ಅದನ್ನ ಲತ್ತುಣಿಗೆಲಿ ಸುಮ್ಮನೆ ಈಗ ಉಂಡೆ ಫ್ರೆಂಡ್ಸ್. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ಎಣ್ಣೆ ಸಣ್ಣ ಉರಿಲೇ ಇಟ್ಟು ಕಾಸಕ್ಕಿಡಬೇಕು ನೋಡಿ. ಎಲ್ಲ ಕಾಜುನ ಹಾಕ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಈಗ ಪಾಕ ಕುದಿಯಬೇಕಾದ್ರೆ ಒಂದು ಸ್ವಲ್ಪ ಅದಕ್ಕೆ ಪಾಕ ಗಟ್ಟಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಚೂರು ಲಿಂಬೆಹಣ್ಣು ರಸನ ಹಿಂಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಸ್ವಲ್ಪ ಲಿಂಬೆಹಣ್ಣು ರಸ ಹಿಂಡಿದ್ದೀನಿ ಪಾನಕಕ್ಕೆ. ಅಂದರೆ ಲಿಂಬೆಹಣ್ಣು ರಸ ಹಿಂಡಿದ್ರೆ ಪಾನಕ ಗಟ್ಟಿ ಆಗಲ್ಲ ಅಂತ ಹೇಳ್ಬಿಟ್ಟು ಚೂರು ಲಿಂಬೆಹಣ್ಣು ರಸನ ಹಿಂಡಿದ್ದೀನಿ ಫ್ರೆಂಡ್ಸ್. ಸಣ್ಣ ಉರಿಲಿಟ್ಟು ಹಾಕಬೇಕು ಕಾಜನ ನೋಡಿ. ಯಾವ ಥರ ಶೇಪಲ್ಲಿ ಬರ್ತಾ ಇದ್ದಾವೆ. ಗೋಲ್ಡನ್ ಕಲರ್ ಆಗೋವರೆಗೂ ಲೋ ಫ್ಲೇಮಲ್ಲೇ ಇಟ್ಟು ಕೊರಿಬೇಕು. ಕಾಜು ಈ ಥರ ಗೋಲ್ಡನ್ ಕಲರಲ್ಲಿ ಕೊರಿಬೇಕು ಫ್ರೆಂಡ್ಸ್. ಲೇಯರ್ ಯಾವ ಥರ ಬಂದಿದೆ ಅಂತ. ಈಗ ಇದನ್ನು ಸಕ್ಕರೆ ಪಾಕಕ್ಕೆ ಹಾಕ್ತಾ ಇದ್ದೀವಿ ನೋಡಿ. ಇಲ್ಲಿ ಫ್ರೆಂಡ್ಸ್ ಇಲ್ಲಿ ಪಾಕದಲ್ಲಿ ಹಾಕಿದ್ದೀವಿ ಕಾಜುನ. ಚೆನ್ನಾಗಿ ಒಂದು 5 ನಿಮಿಷ ಅದನ್ನು ಚಮಚದಿಂದ ಈ ಥರ ಹೊರಳಾಡಿಸ್ಬೇಕು ಅದರಲ್ಲಿ.